ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ಎಸ್, ನಮ್ಮ ಉಪೇಂದ್ರ ಸರ್ ಅವರು ಡೈರೆಕ್ಷನ್ ಮಾಡ್ತಿರುವಂತಹ ಸಿನಿಮಾ ಯು ಐ ಸಿನಿಮಾ ದ ಸೌಂಡ್ ಆಫ್ UI ನಿನ್ನೆ ಸಾಯಂಕಾಲ 6 ಗಂಟೆ 3 ನಿಮಿಷ ಟೈಮಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು. ಆದರೆ ಒಂದು 40 ನಿಮಿಷ 35 ರಿಂದ 40 ನಿಮಿಷ ಲೇಟಾಗಿ ರಿಲೀಸ್ ಮಾಡಿದರು. ಟೆಕ್ನಿಕಲ್ ಇಶ್ಯೂಸಿಂದ ಅಲ್ಲಿ ಲೇಟಾಗಿ ರಿಲೀಸ್ ಮಾಡಿದರು. ರಿಲೀಸ್ ಮಾಡಿದ್ರು ಅಂತ ಬೇಜಾರಾಗ್ತಿತ್ತು. ರಿಲೀಸ್ ಮಾಡಲಿಲ್ಲ, ರಿಲೀಸ್ ಆಗುತ್ತೋ ಇಲ್ಲ ಅಂತ ಬೇಜಾರಾಗಿತ್ತು. ಅಷ್ಟರಲ್ಲೇ ಲಹರಿ ಮ್ಯೂಸಿಕಲ್ಲಿ ಅಪ್ಡೇಟ್ ಕೊಟ್ಟರು. ಸ್ವಲ್ಪ ತಡ ಆಗಿದೆ, ಕ್ಷಮಿಸಿ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಸಾಂಗು. BGM ಸಾಂಗ್ ಅನ್ನೋದಕ್ಕಿಂತ ಇದು BGM. ಉಪೇಂದ್ರ ಸರ್ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗೆಲ್ಲ BGM ಬಂದೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಬೇಕು, ಯಾಕಂದರೆ ಹೇಳ್ತಾ ಇರೋ ರೀತಿಯೇ ಸೌಂಡ್ ಆಫ್ UI ಅಂತ. ಹಾಗಾಗಿ ಉಪೇಂದ್ರ ಸರ್ ಅವ್ರ ಎಂಟ್ರಿಗೆಲ್ಲ ಈ ಮ್ಯೂಸಿಕ್ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಯರ್ಫೋನಲ್ಲಿ ಹಾಗೂ ಮೊಬೈಲ್ ಸ್ಪೀಕರ್ಸಲ್ಲಿ ಅಥವಾ ಮನೆಯಲ್ಲಿರೋ ಸ್ಪೀಕರ್ಸ್ಗಳಲ್ಲಿ ಕೇಳಿದಾಗ ಸೌಂಡು ನೆಕ್ಸ್ಟ್ ಲೆವೆಲಲ್ಲಿದೆ. ಅದಿನಿಶ್ ಲೋಕನಾಥ್ ಸರ್ ಅವರು ಒನ್ ಸ್ಟೆಪ್ ಅಂತ ಮೇಲೆ ಹತ್ಕೊಂತಾನೆ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದು ಬೇರೆ ದೇಶದಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡಿಸಿರೋದು. ರೀಸೆಂಟ್ಲಿ ನಾವೆಲ್ಲ ನೋಡಿದ ಹಾಗೆ ನೆಕ್ಸ್ಟ್ ಲೆವೆಲಲ್ಲಿ ಕ್ರೇಜ್ ಇದೆ ಈ ಸಿನಿಮಾಗೆ. ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ರಿಲೀಸ್ ಡೇಟ್ ಅಲ್ಲ, ರಿಲೀಸ್ ಮಂತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ರೀಸೆಂಟ್ಲಿ ಒಂದು ಪೋಸ್ಟ್ ಹಾಕಿದ್ರು, ಬಿಗ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು. ಅವಾಗ ನೋಡ್ತಾ ಇದ್ದಾಗ ಅಕ್ಟೋಬರ್ ರಿಲೀಸ್ ಅಂತ ಅನೌನ್ಸ್ ಮಾಡಿದ್ರು. ಓಕೆ, ಅಕ್ಟೋಬರ್ ಯಾವ ದಿನ ಬರ್ಬೋದು ಅಂತ ಗೆಸ್ ಮಾಡ್ತಾ ಹೋದರೆ ನನಗನ್ಸೋ ಪ್ರಕಾರ ಇದು ಅಕ್ಟೋಬರ್ ಎಂಡ್ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಬರೋದು ಚಾನ್ಸ್ ಇಲ್ಲ. ಯಾಕಪ್ಪ ಅಂದರೆ ನಮ್ಮ ಧ್ರುವ ಸರ್ಜಾ ಅವರು ಡೇಟ್ ಲಾಕ್ ಮಾಡ್ಕೊಂಡಿದ್ದಾರೆ, ಅಕ್ಟೋಬರ್ 11ನೇ ತಾರೀಕು. ಅಕ್ಟೋಬರ್ 11 ಆದಮೇಲೆ ನೆಕ್ಸ್ಟ್ ಡೇಸಲ್ಲಿ 1 ವೀಕ್ ಗ್ಯಾಪ್ ಬಿಟ್ಟು ಅದ್ರ ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ, ಈ ಸಾಂಗಲ್ಲಿ ಏನಾದರೂ ಅಪ್ಡೇಟ್ ಬರುತ್ತಾ ರಿಲೀಸ್ ಡೇಟ್ ಅಂತ ಕಾಯ್ತಾ ಇದ್ದೆ. ಇದರಲ್ಲೂ ಲಾಸ್ಟಿಗೆ ಅಕ್ಟೋಬರ್ ಅಂತ ಹೇಳ್ಬಿಟ್ಟು ಅದಿನಿಶ್ ಮ್ಯೂಸಿಕ್ ಅಂತ ಹಾಕಿಬಿಟ್ಟು ಕ್ಲೋಸ್ ಮಾಡಿಬಿಟ್ರು. ನೆಕ್ಸ್ಟ್ ಅಪ್ಡೇಟ್ ಯಾವ್ದು ಬರುತ್ತೆ ಅಂತ ನಾನಂತರೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೀವು BGM ಅಂದರೆ ಸೌಂಡ್ ಆಫ್ UI ಕೇಳಿ ನಿಮ್ಗೇನು ಅನ್ನಿಸ್ತು ಅನ್ನೋನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.